ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಈ ವಿಡಿಯೋ ಇಲ್ಲಿ ನೋಡಿ, ಬಟ್ಟೆನ ಇಲ್ಲಿ ಹಾಕಿದ್ದೀನಿ. ಮಳೆ ಈ ಥರ ಬಂದು ಹೋಗಿ ಹಾಗೆ ಮೋಡ ಮತ್ತು ಬಿಸಿಲು ಎರಡು ಇರುತ್ತಲ್ಲ, ಅದಕ್ಕೋಸ್ಕರ ಇಲ್ಲಿ ಹಾಕಿದ್ದೀನಿ. ನೋಡಿ, 3 ತಂತಿ ಕಟ್ಟಿದ್ದೀನಿ. 1 2 ಹಾಗೆ ಇಲ್ಲೊಂದು. ನೋಡಿ, ದೊಡ್ಡ ಬೆಡ್ಶೀಟು ಎಲ್ಲ ಹಾಕ್ಬೋದು ಆರಾಮಾಗಿ. ಆದರೂ ಇಲ್ಲೊಣಗಿದ್ರೆ ಅಷ್ಟು ಇಷ್ಟ ಆಗಲ್ಲ. ಬಿಸಿಲಲ್ಲಿ ಒಂದು ಸರಿ ಒಣಗಿದ್ರೆ ಗರಿಯಾಗಿರುತ್ತೆ ಬಟ್ಟೆಗಳು. ಆದರೆ ಮಳೆ ಬಂದು ಓಡೋಗಿ ಎತ್ಕೊಬರ್ಬೇಕಲ್ಲ ಅಂಥೇಳಿ ಇಲ್ಲೇ ಹಾಕಿದ್ದೀನಿ. ನಾಳೆನೂ ಇದೇ ಥರ ಸ್ವಲ್ಪ ಬಿಸಿಲಿದ್ದರೆ ಆಗ ಏನು ಮಾಡ್ತೀನಿ, ಸ್ವಲ್ಪ ಡ್ರೈ ಆಗಿರುತ್ತೆ. ಅಂದರೆ ವಾಷಿಂಗ್ ಮಿಷಿನಲ್ಲೇ ಸ್ವಲ್ಪ ಡ್ರೈ ಆಗಿದೆ. ಮತ್ತು ಇವತ್ತು ಇಲ್ಲಿದೆಯಲ್ಲ ಫುಲ್ಲು ಡ್ರೈ ಆಗಿರುತ್ತೆ. ನಾಳೆ ತೊಗೊಂಡೋಗ್ಬಿಟ್ಟು ಒಂದು ½ ಅನ್ ಅವರ್ ಬಿಸಿಲಲ್ಲಿ ಹಾಕ್ಬಿಟ್ಟು ಆಮೇಲೆ ಎತ್ಕೊಂಡೋಗಿ ಮಡ್ಚಿಡೋಣ ಅಂತ ಹೇಳ್ಬಿಟ್ಟು 3 ತಂತಿ ಕಟ್ಕೊಂಡಿದ್ದೀನಿ. ನಿಮಗೆ ಕಾಣಿಸ್ತಾ ಇದೆಯಾ? ಇದು 1 2 3. ಹಾಗೆ ಈ ತಂತಿ ಮೇಲೆ ಪ್ಲಾಸ್ಟಿಕ್ ಕೋಟಿಂಗ್ ಇದೆ. ಅದಿದ್ದರೆ ಏನಾಗುತ್ತೆ ಅಂದರೆ ಒಳ್ಳೆಯದು. ಏನಕ್ಕೆ ಅಂದರೆ ನಾವು ಈ ವೈಟ್ ಬನೀನು ಅಥವಾ ಶರ್ಟ್ಗಳೆಲ್ಲ ಹಾಕ್ತೀವಲ್ಲ, ಅವಾಗ ಏನಾಗುತ್ತೆ, ಬರೀ ತಂತಿ ಇದ್ದರೆ ಕಬ್ಬಿಣದ್ದು ತುಕ್ಕಿಡ್ದೋಗ್ಬಿಟ್ಟಿರುತ್ತೆ. ಅದು ತುಕ್ಕಿಡ್ದು ಈ ಬನೀನು ವೈಟ್ ಕಲರ್ದು, ಬೇರೆದೆಲ್ಲ ಆದರೆ ಈ ಥರದ್ದೆಲ್ಲ ಅಷ್ಟು ಗೊತ್ತಾಗಲ್ಲ. ವೈಟ್ ಕಲರ್ ಬನೀನು ಶರ್ಟ್ಗಳೆಲ್ಲ ಹಾಕ್ದಾಗ ಏನಾಗುತ್ತೆ, ತುಕ್ಕಿಡ್ದಿರೋದು ಬಟ್ಟೆಗೆ ಆಗ್ಬಿಟ್ಟಿರುತ್ತೆ. ಅದಕ್ಕೋಸ್ಕರ ಈ ಥರ ತಂತಿ ಮೇಲೆ ಕೋಟಿಂಗ್ ಇರೋದನ್ನ ಯೂಸ್ ಮಾಡಿದ್ರೆ ಒಳ್ಳೆಯದು. ಓಕೆ, ಆದಷ್ಟು ಡ್ರೈ ಆಗೋಗಿದೆ ಆಲ್ರೆಡಿ. ನಾಳೆ ಒಂದ್ಸರಿ ಬಿಸಿಲಿಗೆ ಹಾಕ್ಬಿಟ್ಟು ಎತ್ಕೋಬೇಕು. ಆಮೇಲೆ ಬದನೆಕಾಯಿ ಬಿಟ್ಟಿದೆ, ಆಂಟಿ ಕಿತ್ಕೊಂಡು ಹೋಗಿದ್ರು. ಮತ್ತೆ ಒಂದಷ್ಟು ಬಿಟ್ಟಿದೆ. ಆಂಟಿಗೆ ಅಥವಾ ಯಾರಿಗಾದ್ರೂ ಹೇಳ್ಬೇಕು ಕಿತ್ಕೊಳ್ಳಿ ಅಂತ. ಅಥವಾ ಇದು ಹೆಣ್ಗಾಯಿ ಮಾಡ್ತೀನಿ ಅದೇ ಮಾಡೋಣ. ವೆದರ್ ನೋಡಿ ಯಾವ ಥರ ಇದೆ, ಚೆನ್ನಾಗಿದೆ ವೆದರ್, ಡಿಫ್ರೆಂಟಾಗುಂಟು. ನಾನು ಕೌಶಿ ಬಂದಲ್ಲ, ಮೋಟ್ರ್ ಹಾಕಕ್ಕೆ ಕೇಳಿದ್ದೆ. ಮೋಟ್ರ್ ಹಾಕಿದ್ದಾಗೆ ನೋಡ್ಕೊಂಡು ಹೋಗೋಣ. ಟೆರೆಸ್ ಮೇಲೆ ನೀರು ಅಂತೇಳಿ ಬಂದಿದೆ ನೋಡಿ, ಫುಲ್ ಆಗೇ ಹೋಯ್ತು. ನಿಮಗೆ ಕಾಣಿಸ್ತಿದೆಯಾ? ಒಂದು 2 ನಿಮಿಷ ಬಿಟ್ಟರೆ ಫುಲ್ ಆಗುತ್ತೆ. ಇಲ್ಲಿ ಒಂದು ಬೆಕ್ಕು ಬರುತ್ತೆ, ನಮ್ಮ ಬೆಕ್ಕಿಗೆ ಅಂತೇಳಿ ಬೆಕ್ಕಿನ ಫುಡ್ ತಂದಿದ್ವಿ. ಅದು ಬಂದು ಮೀನು ಸ್ಮೆಲ್ ಇರುತ್ತೆ, ಸೇಮ್ ಮೀನು ಥರನೇ ಇರುತ್ತೆ, ಏನೋ ಗೊತ್ತಿಲ್ಲ. ಅದನ್ನು ಓಪನ್ ಮಾಡಿದ್ರೆ ಮೀನು ಥರನೇ ಸ್ಮೆಲ್ ಬರುತ್ತೆ. ಅದನ್ನು ನಮ್ಮ ಗೊಂಬೆ ಐತಲ್ಲ, ತುಂಬ ಇಷ್ಟಪಟ್ಟು ತಿಂತಾಯಿತ್ತು. ಇವಾಗ ಅದು ಸತ್ತೋಯ್ತಲ್ಲ, ಆವಾಗ ಏನು ಮಾಡೋದು, ನಾನು ಫಸ್ಟು ಬಿಗ್ ಮಾರ್ಕೆಟ್ಗೆ ಹೋದಾಗ ಒಂದು ಚಿಕ್ಕ ಪ್ಯಾಕೆಟ್ ತಂದಿದ್ದೆ, ಒಂದು 50 ಗ್ರಾಮ ಅಷ್ಟು, ಇನ್ನೂ ಚಿಕ್ಕದು ಒಟ್ಟಲ್ಲಿ ತಂದಿದ್ದೆ. ಏಕೆಂದರೆ ಫಸ್ಟು ತಿನ್ನುತ್ತಾ ಇನ್ನು ನೋಡೋಕ್ಕೆ. ಆಮೇಲೆ ಅದು ಚೆನ್ನಾಗಿ ತಿಂತಿತ್ತು ಅಂತೇಳಿ ಡಿಮಾರ್ಟ್ಗೆ ಹೋದಾಗ 1 kg ಪ್ಯಾಕೆಟ್ ತಂದಿದ್ದೆ. ಏಕೆಂದರೆ 2 ಬೇಕಿತ್ತು ಅವಾಗ, ಅದಕ್ಕೋಸ್ಕರ 1 kg ಪ್ಯಾಕೆಟ್ ತಂದೆ. ನೋಡಿದ್ರೆ ಸ್ವಲ್ಪ ದಿನಕ್ಕೆ ಕೆಂಚಿದ್ದು ಸತ್ತೋಯ್ತು. ಅದಾದ ಸ್ವಲ್ಪ ದಿನಕ್ಕೆ ಗೊಂಬೆನೂ ಸತ್ತೋಯ್ತು. ಅದು ನಾಯಿ ಹಿಡ್ದಿರುತ್ತೆ, ಸತ್ತೋಗಿದ್ದಾರೆ, ನಾವು ನೋಡಿಲ್ಲ ಅಷ್ಟೇ, ಅದು ಸತ್ತೋಯ್ತು. ಇವಾಗ ಅದೇನಾಗುತ್ತೆ, ಇನ್ನೂ ಅರ್ಧ ಬಾಟಲ್ ಇತ್ತು ಡಬ್ಬದಲ್ಲಿ ಹಾಕಿದ್ನಲ್ಲ, ಅದರಲ್ಲಿ ವೇಸ್ಟ್ ಆಗುತ್ತೆ ಅಂತ ಹೇಳ್ಬಿಟ್ಟು ಇಲ್ಲಿ ಒಂದಷ್ಟು ಬೆಕ್ಕಿದೆ, 2-3 ಬೆಕ್ಕಿದೆ. ಅದರಲ್ಲಿ 1 ಬೆಕ್ಕಿಗೆ ಅಲ್ಲಿ ಕುತ್ಕೊಂಡಿರುತ್ತೆ, ಪಕ್ಕದ ಮನೆಯದು. ನಿಮಗೆ ಅಲ್ಲಿ ಕಾಣಿಸ್ತಾ ಇದೆಯಲ್ಲ, ಬಟ್ಟೆ ಹಾಕಿದಾರಲ್ಲ, ಆ ಮನೆಯವ್ರದ್ದು. ಅದು ಬರ್ತಾ ಇರುತ್ತೆ ಕೆಳಗಡೆ. ಆವಾಗ ಹೋಗ್ಬಿಟ್ಟು ಏನು ಮಾಡೋದು, ಆ ಫುಡ್ನ ಹಾಕೋದು. ಇವಾಗ ಡೈಲಿ ಅಭ್ಯಾಸ ಆಗಿಬಿಟ್ಟಿದೆಯಲ್ಲ, ಮಾಮನ ನೋಡಿದ ತಕ್ಷಣ ಮ್ಯಾವ್ ಮ್ಯಾವ್ ಅಂತ ಸೌಂಡ್ ಮಾಡುತ್ತೆ, ಅಂದರೆ ಕಿರ್ಸುತ್ತೆ ಹಾಕ್ಲಿ ಅಂತೇಳಿ. ಒಂದು 2-3 ದಿನ ಕಂಟಿನ್ಯೂಸ್ ಆಗಿ ಹಾಕಿದ್ರೆ ಅದಕ್ಕೆ ಏನಂದರೆ ಹಾಕ್ತಾರೆ ಅಂತ ಹೇಳಿ ಖುಷಿ. ಓಕೆ, ಈಗ ಫ್ಯಾನ್ ಆನ್ ಮಾಡಿಲ್ಲ. ಏಕೆ ಉರ್ದು ಸಿಮ್ಮಲ್ಲಿಡು, ಸಿಮ್ಮಲ್ಲಿಡಿ. ಎಣ್ಣೆ ಕಾದೋಯ್ತು ನೋಡು, ಅಷ್ಟು ಉರಿ ಮಾಡ್ತಾರೆ ಯಾರಾದ್ರು. ಸರಿ, ಇವಾಗ ನೀರೇನು ಹಾಕ್ಲಿ? ಆಫ್ ಮಾಡು, ಕಣ್ಣಿಗೆ ಸಿಡಿಯುತ್ತೆ ಅದು ಬಟಾಣಿ. ಬಟಾಣಿ ಎಲ್ಲ
ಅದು ಹಾಂ ಮತ್ತೆ ಇದು ಬೀನ್ಸ್ ಎತ್ಕೆಲ್ಲ ನೀಟಾಗಿ ಇರಿ ಇರಿ ಅದಕ್ಕೆ ಹಾಕ್ಬೇಕು. ಅದಂಗೆ ನೀರ್ ಹಾಕ್ಬೇಕಂದ್ರೆ ಸ್ವಲ್ಪ ತಣ್ಣಗಾಗ್ಬೇಕು. ಆಫ್ ಮಾಡಿದ್ದೀನಿ. ಈಗ ಹಾಕು ಚುರ್ರ ಅನ್ನತ್ತೆ, ಅಲ್ಲ ಅಲ್ಲ ಸೌಂಡ್ ಬರುತ್ತೆ. ಅದು ಕಟ್ ಮಾಡ್ಕೋಬೇಕು. ಅಲ್ಲಿಯಾಗಾಗಿ ಏನ್ ಕಟ್ ಮಾಡ್ಬೇಕು? ನೀರ್ ಹಾಕು, ಬಿಸಿಗಿಡು. ಏನ್ ಮ್ಯಾಗಿ ಅಂತ ಹೇಳಿದ್ ನೀನು? ರಾಮಿನ್. ಮ್ಯಾಗಿನೇ ಅಲ್ಲ ಅದು. ರಾಮೆನ್. ರಾಮಿನ್. ರಾಮೆನ್. ರಾಮೆನ್. ಮೆನ್ನ ಮಿನ್ನ. ರಾಮೆನ್. ಮಿನ್. ಮೆನ್ನು ಇಲ್ಲ ಮೆನ್ನು ಇಲ್ಲ ಮಿನ್ನು ಇಲ್ಲ, ರಾಮೆನ್ ಅಷ್ಟೇ. ಅದಕ್ಕೆ 2 ಮೊಟ್ಟೆ ಬೇಕಾ? 1 ಮೊಟ್ಟೆ ಸಾಕಾಗಲ್ಲ? ನೀವು ತಿಂತೀರಾ? ನಾನಿವ ಸೋಮವಾರ ಹಾಕು. ಬಿಸಿ ಇರುತ್ತಲ್ಲ ಎಣ್ಣೆ, ಮುಖಾನ ಹಿಂದಕ್ಕೆ ಎತ್ಕೋ. ಘಾಟ್ ಮಾಡ್ರೆ ಅವಾಗಿಂದ ಗೊತ್ತಾಗಿಲ್ಲ ನಿನ್ಗೆ? ಈಗ ಹತ್ತು ಹಾಕು ತಣ್ಣಗಾಗಿ. ಇದನ್ನ ಅದಕ್ಕೆ ಮಿಕ್ಸ್ ಮಾಡ್ಕೊಂಡು ತಿನ್ನೋದು. ಮ್ಯಾಗಿ ಮಾಡ್ಬಿಟ್ಟು ಮ್ಯಾಗಿ ಮೇಲೆ ಇದು ಹಾಕೊಳ್ಳೋದು. ಈಗೆಲ್ಲ ಲೈಟು. ಹಾಕು ಫಸ್ಟ್ ಮಸಾಲೆ ಎಲ್ಲ ಹಾಕು. ಇದು ಹಾಕ್ಬೇಕಾ? ಎಲ್ಲಾನು ಹಾಕಲ್ಲ. ಈರುಳ್ಳಿ, ಟೊಮೆಟೊ, ಬೀನ್ಸ್, ಮಟನ್, ಚಿಕನ್ ಹಾಕ್ಬೋದು. ಅಷ್ಟು ಆಪ್ಷನ್ ಇದೆ. ಸಖತ್ತಾಗಿ ಮಾಡ್ಬೋದು ಮಾಡಿದ್ರೆ. ಚಿಕನ್ ಮಟನ್ ಸ್ಟಾರ್ಟಿಂಗ್ ಅಲ್ಲಿ ಫ್ರೈ ಮಾಡಿ ಆಮೇಲೆ ಹಾಕೋಬೇಕು. ಅಂದ್ರೆ ಫ್ರೈ ಮಾಡಿ ಇಟ್ಕೋಬೇಕು. ಎಣ್ಣೆಲಿ ಮಾಡಿ ಇಟ್ಟಿದೀನಿ ಇಲ್ಲಿ. ಈ ತರ ಫ್ರೈ ಮಾಡ್ಕೊಂಡು ಅದನ್ನ ಇಲ್ಲಿ ಸೈಡ್ ಅಲ್ಲಿ ಇಟ್ಕೋಬೇಕು. ಸ್ವಲ್ಪ ಹಾಕ್ಬೇಕು, ಅದ್ರ ಮ್ಯಾಗಿ ಮಾಡ್ಕೋಬೇಕು. ಮಿಕ್ಕಿದೆಲ್ಲ ಬೌಲ್ ಹಾಕೊಂಡ್ಮೇಲೆ ಹಾಕೋಬೇಕು. ನೀನ್ ಮ್ಯಾಗಿ ಕೊಡೋಷ್ಟ್ರೊಳಗೆ 6:30-7 ಗಂಟೆ. ನಾನು ಮ್ಯಾಗಿನೇ ಮಾಡ್ತಿಲ್ಲ. ಮ್ಯಾಗಿ ಮಾಡೋದಾದ್ರೆ ಇಷ್ಟು ಆಗೋದು ತಂದು ಹೋಗೋದು. ಸಂಡೇ ಟೈಮಲ್ಲಿ ಮಾಡ್ಬೇಕಿದ್ದ ಒಳ್ಳೆ ಚೆನ್ನಾಗಿ ಮಾಡ್ಬೋದು. ಮಟನ್ ಅಂದ್ರೆ ಮೂಳೆ ಬರಂಗಿಲ್ಲ, ಚಿಕನ್ ಅಂದ್ರೆ ಮೂಳೆ ಬರಂಗಿಲ್ಲ. ಬೋನ್ಲೆಸ್. ಫಿಶ್ ಹಾಕ್ಬೋದು. ಫಿಶ್ ಮೂಳೆ ಪರವಾಗಿಲ್ಲ, ಮುಳ್ಳಿರುತ್ತಲ್ಲ ಪರವಾಗಿಲ್ಲ. ಅಂದ್ರೆ ಫ್ರೈ ತವಾ ಫ್ರೈ ಮಾಡ್ತಿರಲ್ಲ ಹಂಗೆ ಫ್ರೈ ಮಾಡ್ಕೊಂಡು ಅದೆಲ್ಲ ಆದ್ಮೇಲೆ ಸೈಡ್ ಅಲ್ಲಿ ಇಟ್ಕೊಡೋದು. ಅಂದ್ರೆ ಸ್ವಲ್ಪ ಸ್ವಲ್ಪ ತೆಕ್ಕೊಂಡು ನಿನ್ಗೆ ಇನ್ನೇನು ಫ್ರೈ ಮಾಡಲ್ ತಾನೆ? ಎಕ್ಸಿಟ್ ಫ್ಯಾನ್ ಆನ್ ಮಾಡ್ತೀನಿ, ಆಫ್ ಮಾಡ್ತೀನಿ. ಕಿಟಕಿ ಹಾಕು. ಈಗ ಮಸಾಲೆ ಹಾಕ ಫಸ್ಟ್. ಅದು ಬಿಸಿ ಆದ್ಮೇಲೆ ಹಾಕಿದ್ರೆ ಏನಾಗುತ್ತೆ ಗೊತ್ತಾ? ಗಂಟು ಥರ ಆಗಿರುತ್ತೆ. ಅದಕ್ಕೆ ಫಸ್ಟು ಬಿಸಿ ಆಗಕ್ಕೆ ಮೊದಲೇ ಹಾಕ್ಕೊಡ್ಬೇಕು. ನಾನೀಗ ಸಾಂಬಾರು ಮಾಡಬೇಕು, ತೊಗರಿಕಾಯಿ ಸಾಂಬಾರು. ನಾನು ಎಕ್ಸಾಮ್ ಅಟೆಂಡ್ ಮಾಡ್ತೀನಿ. ಮಾಡಕ್ ನಂಗೆ ಬರೆಯೋದು ಎಷ್ಟಿದೆ ಗೊತ್ತಾ? ಅದರಲ್ಲಿ ಅದೇನೇನೋ ಕನ್ನಡ ಕಳ್ಸಿದ್ದಾರೆ. ಹಿಂದಿ ಅಂದ್ರೆ ಇನ್ನೂ ಆಗಿಲ್ಲ. ಇದ್ರ ಮೇಲೆ ಅವರು ಹಿಂಗೆ ಟೆಸ್ಟಿಗೆ ಇಷ್ಟು ಅಂತ ಕೊಟ್ರೆ ಮ್ಯಾಮ್ ಹೇಳಿದಾರೆ ಆಗಿರುತ್ತೆ ನೋಡು, ಇನ್ನೊಂದ್ಸರಿ ಆದ್ರೆ ಅಟೆಂಡ್ ಮಾಡು ಅಂತಾನೆ ಹೇಳಿದ್ದಾರೆ. 7 ಗಂಟೆ ಕೂತ್ಕೋಬೇಕಾ? ನಾನು ಲೇಟಾಗಿ ಕೂತ್ಕೋತೀನಿ. ನಂಗೇನದು ಇಲ್ಲ. ನಾನು ಬರ್ದಿದ್ದೀನಿ, ಅಟೆಂಡ್ ಆಗಿದೆ ಅಂತಾನೆ ಬಂದಿದೆ. ಕ್ಲೀನ್ ಅಟೆಂಡ್ ಅಂತ ಬಂದಿಲ್ಲ. ಫುಲ್ ಕ್ಲೀನ್ ಅಟೆಂಡ್ ಅಂತ ಅಂದ್ರೆ ಕ್ಲಿಯರ್ ಅಟೆಂಡೆನ್ಸ್. ಇವಾಗ ನಾನು ಬಂದಿದ್ದೀನಿ ಸ್ಕೂಲ್ಗೆ, ಅಟೆಂಡೆನ್ಸ್ ಹಾಕಿದ್ದಾರೆ. ನಾನೇ ಇಲ್ಲ ಅಂದ್ರೆ ಹಂಗೆ. ಆಯ್ತಾಯ್ತು. ಈಗ ಒಂದಷ್ಟು ಡಿಫ್ರೆಂಟ್ ಆಗಿರೋ ಮಸಾಲೆ. ನಿಮ್ಮ ಹತ್ರ ಇದಿಲ್ವಾ? ಸೋಯಾ ಆಯಿಲ್, ಸೋಯಾ ಎಲ್ಲ ಆ ಥರದೆಲ್ಲ. ಓ ಈ ಥರನಾ? ಇದು ನನಗೇನು ಬೌಲಲ್ಲಿ ನಿನ್ಗೆಲ್ಲ? ಓ ನಿನ್ಗೆ ಎಗ್ಗೆಲ್ಲ ಹಾಕತ್ತಿದ್ಯಾ? ಅದಕ್ಕೆ ಹೇಳಿದ್ದು ಮೊದಲೇ ಹೇಳಿದ್ರೆ ನಿಮ್ಗೊಂದು ಪ್ಯಾಕೆಟ್ ನಾನು 2 ಪ್ಯಾಕೆಟ್ ಮಾಡ್ಕೊತಾ ಇದ್ದೆ ಅಂತ. ಯಾಕೆ ಸರ್ ಇನ್ನೂ ಆಗಿಲ್ಲ. ನಾನು ಬಿಟ್ನ ಹೇಳ್ತೀನಿ ಏನ್ ಮಾಡ್ಬೇಕು ಅದಕ್ಕೆ.
ಇಲ್ಲೇನಿಗೆ ತರಕಾರಿ ಇಟ್ಕೊಂಡಿದ್ಯಾ? ನನಗೆ ನೀನು ಎಗ್ ಹಾಕೋತಿದ್ಯಲ್ಲ. ಇನ್ನು ಸ್ವಲ್ಪ ಬೇಕಾ ನಿಮಗೆ? ಏ ಬೇಡ ಬೇಡ, ಹೇಳ್ದೆ ಅಲ್ಲಿ ಇಟ್ಟಿದ್ಯಲ್ಲ ವೇಸ್ಟ್ ಆಗುತ್ತೆ ಅಂತ. ಹಾಕೊಳ್ತೀನಿ. ಅಷ್ಟೊಂದು ತರಕಾರಿ ತಿನ್ನಲ್ಲ ಅಂದ್ರೆ ನಾನು ತಿಂತೀನಿ, ವೇಸ್ಟ್ ಅಂತೂ ಮಾಡಲ್ಲ. ತಿಂದಿಲ್ಲ ನಾನೇ ಕೊಡ್ತೀನಿ. ಸ್ವಲ್ಪ ಹಾಕು ಎಳ್ಳು. ಅದು ಹೆಂಗಿರುತ್ತೋ ಏನಪ್ಪ ನನಗಂತೂ ಗೊತ್ತಿಲ್ಲ. ಒಂದೊಂದು ಫ್ರೈ ಆಗಿಲ್ಲ, ಏನು ಮಾಡೋಕ್ಕಾಗಲ್ಲ. ಸಾಕು. ಖಾರದ ಪುಡಿ ಹಾಕ್ತಿದ್ಯಾ? ಸಾಕು ಬಿಡು. ಅಲ್ಲ ಅಲ್ಲ, ಏ ಬೇಡ ಕಣ, ಅದರಲ್ಲೇ ಖಾರ ಇರುತ್ತೆ. ಪ್ಲೀಸ್ ನಂಗೆ ಕೊಡು, ನಾನು ತಿಂತೀನಿ. ನಾನು ಕಾಫಿ ಕುಡಿಬೇಕಿತ್ತು ಇಷ್ಟೊತ್ತಿಗೆ. ಕ್ಯಾಪ್ ಹಾಕು ಫಸ್ಟು, ಚಿಲ್ಲಿ ಪೌಡ್ರು. ನಾನು ಸ್ವಲ್ಪ ಹಾಕೊಳ್ತೀನಿ ಬನ್ನಿ. ಕೊಡು, ನಾನು ತೊಗೊಂಡೋಗ್ತೀನಿ. ಓಹೋ, ಏನೋ ಏನೋ ಇನ್ನೊಂದ್ಸರಿ ಹೇಳು. ರಾಮಿನ್. ರಾಮಿನ್. ಮ್ಯಾಮ್ ಮೆಸೇಜ್ ಬಂತು. ಅದೇ ಅದು ಎಕ್ಸಾಮ್ದು ಮೆಸೇಜ್ ಬಂತು. ಇದು ಯಾವ ಥರ ಇದೆ ಅಂದರೆ ಸೇಮ್ ಮ್ಯಾಗಿ ತಿಂತೀವಲ್ಲ ಅದೇ ಥರ ಇದೆ. ಏನು ಚೇಂಜು ಟೇಸ್ಟ್ ಇದೆ ಅಥವಾ ಏನು ಡಿಫ್ರೆಂಟ್ ಆಗಿದೆ ಆ ಥರ ಎಲ್ಲ ಏನು ಅನಿಸಿಲ್ಲ. ನನಗೆ ಹಾಗೆ ಅನಿಸಿದ್ದು. ಮ್ಯಾಗಿ ಯಾವ ರೀತಿ ಮಾಡ್ತೀವಿ ಅದೇ ರೀತಿ ಇದು. ಬೀನ್ಸು, ಕ್ಯಾರೆಟ್ ಇದನ್ನೆಲ್ಲ ಸಪ್ರೇಟ್ ಫ್ರೈ ಮಾಡ್ಕೊಂಡಿದ್ದಾನೆ, ಮೇಲ್ ಹಾಕ್ಕೊಂಡಿದ್ದಾನೆ ಅಷ್ಟೇ. ನಾವು ಮ್ಯಾಗಿ ಮಾಡಬೇಕಾದ್ರೆ ಎಲ್ಲ ಒಟ್ಟಿಗೆ ಹಾಕ್ಬಿಟ್ಟು ಬೇಯಿಸ್ತೀವಿ, ಅಷ್ಟೇ ವ್ಯತ್ಯಾಸ. ನನಗೇನು ಸ್ವಲ್ಪನೂ ಕೂಡ ಚೇಂಜ್ ಅಂತ ಅನಿಸಿಲ್ಲ. ಅವನು ನನಗೊಂದು ಮೊಟ್ಟೆ ಅಂತೇಳಿ ಬೇಯಿಸಿದ್ದಾನೆ, ಅಂದರೆ 2 ಮೊಟ್ಟೆನ, ಅದರಲ್ಲಿ 1 ಮೊಟ್ಟೆ ನನಗೆ, ಒಂದು ಅವನಿಗೆ ಅಂತೇಳಿ. ಆದರೆ ನಾನು ಏನಂದರೆ ಸೋಮವಾರ ಅಲ್ಲ ಅವತ್ತು ನಾನ್ ವೆಜ್ ತಿನ್ನಲ್ಲ, ಮೊಟ್ಟೆ ವೆಜ್ಜೇ. ಆದರೂ ನಾನು ಮೊಟ್ಟೆ ಕೂಡ ತಿನ್ನಲ್ಲ, ಅದಕ್ಕೋಸ್ಕರ ಅವನೇ 2 ಕಟ್ ಮಾಡಿಕೊಂಡು ತಿಂತಿದ್ದಾನೆ. ನನಗೇನು ಡಿಫ್ರೆಂಟು ಟೇಸ್ಟ್ ಅಂತ ಅನಿಸಿಲ್ಲ, ನಾರ್ಮಲಾಗಿ ಇತ್ತು, ಮ್ಯಾಗಿ ಥರನೇ ಅಷ್ಟೆ. ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಇವತ್ತು ಬಂದು ನಿನ್ನೆ ವಿಡಿಯೋನ ಇವತ್ತು ಕೂಡ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಏನಂದರೆ ಇವತ್ತು ಬಂದು ಮಂಗಳವಾರ, ಡೈಲಿ ಏನಪ್ಪ ತಿಂಡಿ ಮಾಡೋದು ಅಂತ ಫುಲ್ಲು ಟೆನ್ಷನ್ನು. ಅದಕ್ಕೆ ಮಾಮ ಸೊಪ್ಪು ತೊಗೊಬಂದಿದ್ರು, ದಂಟಿನ ಸೊಪ್ಪು. ಅದಕ್ಕೆ ಅದನ್ನು ಪಲ್ಯ ಮಾಡಿಬಿಡು ಅಂತ ಹೇಳಿದ್ರು. ಅದಕ್ಕೆ ಹೇಗಿದ್ರು ಪಲ್ಯ ಮಾಡ್ತೀನಲ್ಲ, ಅದಕ್ಕೆ ಸ್ವಲ್ಪ ಉಪ್ಪು ಸಾಂಬಾರು ಮಾಡಿಬಿಡ್ತೀನಿ. ಯಾಕೆಂದರೆ ಕೌಶಿಗೂ ಇಷ್ಟ, ಅಂದರೆ ಅನ್ನ ಸಾಂಬಾರು ಉಪ್ಪು ಸಾಂಬಾರು ಅಂತಲ್ಲ, ಅನ್ನ ಸಾಂಬಾರು ಅಂತ ಅಂದರೆ ಅವನಿಗೆ ಇಷ್ಟ. ಸ್ಕೂಲಿಗೆ ತೊಗೊಂಡೋಗೋದಕ್ಕೆ ರಸಮು ಈ ಥರದ್ದೆಲ್ಲ ಮಾಡ್ತಿರ್ತೀನಲ್ಲ, ಅವಾಗ ಹೇಳ್ತಾ ಇರ್ತೀನಿ ನನಗೆ ಇವತ್ತು ರಸಮು ಅನ್ನ ತೊಗೊಂಡೋಗ್ತೀನಿ ಅಂತೇಳಿ. ಯಾವಾಗಲೂ ತಿಂಡಿ ಎಲ್ಲ ಮಾಡಿ ಕಳಿಸ್ತಾ ಇರ್ತೀವಲ್ಲ, ಅದರಿಂದ ಅದಕ್ಕೋಸ್ಕರ ಸರಿ ಆಯಿತು ಬಿಡಿ, ಇವತ್ತು ಹೇಗಿದ್ರು ಸೊಪ್ಪು ಹಾಕಿ ಉಪ್ಪು ಸಾಂಬಾರು ಮಾಡಿ ಪಲ್ಯ ಎಲ್ಲ ಮಾಡ್ತೀನಿ, ಅದನ್ನು ತೊಗೊಂಡೋಗು ಅಂತ ಹೇಳಿದೆ. ಹಾಗೆ ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ, ಯಾಕೆಂದರೆ ಟೈಮ್ ಆಗಿದೆ. ನನಗೆ ಕಣ್ಣಲ್ಲಿ ನೀರು ಬರ್ತಾ ಇದೆ, ಯಾಕೆಂದರೆ ಈರುಳ್ಳಿ ಇಲ್ಲಿ ಬೆಳೆಸ್ತಾ ಇದೆ ಅದರಿಂದ. ಓಕೆ, ಬೆಕ್ ನೋಡು ಹಸ್ಕೊಳ್ತಿದೆ ಕಣ, ಮ್ಯಾವ್ ಮ್ಯಾವ್ ಅಂತ.
ರಾತ್ರಿ ಮಾಮ ಬರಬೇಕಾದ್ರೆ ಸೊಪ್ಪು ತೊಗೊಬಂದಿದ್ರು, ಅಂದರೆ ದಂಟಿನ ಸೊಪ್ಪು. ಅದಕ್ಕೆ ಹೇಳಿದ್ರು ಇದನ್ನು ನನಗೆ ಪಲ್ಯ ಮಾಡಿಬಿಟ್ಟು ಆಫೀಸಿಗೆ ಸ್ವಲ್ಪ ಬಾಕ್ಸಿಗೆ ಹಾಕ್ಬಿಟ್ಟು ಕಳಿಸು ಅಂತ ಹೇಳಿದ್ರು. ಹಾಂ ಸರಿ ಬಿಡಿ ಆಯಿತು ಅಂತೇಳಿ ಸುಮ್ಮನೆ ಅಂದ್ಕೊಂಡೆ. ಹಾಗೆ ಬೆಳಿಗ್ಗೆಗೆ ಡೈಲಿ ರಾತ್ರಿನ ಕೇಳ್ತಾ ಇರ್ತಾರೆ ಏನು ತಿಂಡಿ ಮಾಡ್ತೀಯಾ ಅಂತ. ಯಾಕೆ ಆ ಥರ ಕೇಳ್ತಾರೆ ಅಂದರೆ, ಏನಾದರೂ ಅವ್ರಿಗೆ ತಲೆಯಲ್ಲಿ ಏನಾದರೂ ಇದ್ದರೆ ಅದನ್ನು ಹೇಳ್ತಾರೆ, ಇದನ್ನು ಮಾಡಿಬಿಡು ಅಂತೇಳಿ. ಅದಕ್ಕೆ ನನಗೆ ಕೇಳಿದ್ರು ಏನು ಮಾಡ್ತೀಯಾ ಅಂತ. ಅದಕ್ಕೆ ಇನ್ನೂ ಯೋಚನೆ ಮಾಡ್ತಾ ಇದ್ದೀನಿ, ತಲೆಯಲ್ಲಿ ಯಾವುದೇ ಐಡಿಯಾಗಳಿಲ್ಲ. ಏನಾದರೂ ಬೇಗ ಆಗುವಂಥದ್ದು ಏನಾದರೂ ಮಾಡೋಣ ಅಂತ ಅಂದ್ಕೊಂಡೆ. ಹೌದಾ ಸರಿ ಆಯಿತು ಅಂತ ಸುಮ್ಮನೆ ಆದರು. ಅವ್ರ ತಲೆಯಲ್ಲಿ ಏನೂ ಐಡಿಯಾ ಇರಲಿಲ್ಲ ಅನಿಸುತ್ತೆ, ಸುಮ್ಮನೆ ಆದರು. ಆಮೇಲೆ ನನಗೆ ಐಡಿಯಾ ಬಂತು. ಏನಂದರೆ, ಹೇಗಿದ್ರು ಸೊಪ್ಪು ತಂದಿದ್ದಾರಲ್ಲ, ಹೇಗಿದ್ರು ಪಲ್ಯ ಮಾಡಿ ಬಾಕ್ಸಿಗೆ ಹಾಕಕ್ಕೆ ಹೇಳಿದ್ದಾರೆ. ಅದನ್ನೇ ಉಪ್ಪು ಸಾಂಬಾರು ಮಾಡಿಬಿಟ್ರೆ ಕೌಶಿಗೂ ಬಾಕ್ಸಿಗೆಲ್ಲ ಹಾಕ್ಬೋದು. ಮತ್ತು ಇವ್ರಿಗೂ ಪಲ್ಯನೂ ಆಗುತ್ತೆ, ಬಾಕ್ಸಿಗೂ ಕೊಟ್ಟಂಗಾಗುತ್ತೆ. ಎಲ್ಲ ಥರ ಅಂದರೆ ಬೆಳಿಗ್ಗೆ ಮತ್ತು ಮಧ್ಯಾಹ್ನಕ್ಕೂ ಕೂಡ ಆಗುತ್ತೆ, 2 ಟೈಮ್ಗೂ ಕೂಡ ಆಗುತ್ತೆ ಅಂತೇಳಿ ನಾನು ಪ್ಲ್ಯಾನ್ ಮಾಡಿದೆ. ಸರಿ ಆಯಿತು ಅಂತೇಳಿ ಇವಾಗ ಬೆಳಿಗ್ಗೆ ಎದ್ದು ಪಲ್ಯಕ್ಕೆ ಸ್ವಲ್ಪ ತೊಗರಿಕಾಯಿ ಇತ್ತಲ್ಲ ಅದನ್ನು ಕೂಡ ಬೇಯಿಸ್ಕೊಂಡು, ಸೊಪ್ಪನ್ನು ಅಂದರೆ ಕಾಳು ಬೇರೆ ಬೇಯಿಸ್ಕೋಬೇಕು, ಇಲ್ಲಿ ಸೊಪ್ಪನ್ನೇ ಬೇರೆ ಬೇಯಿಸ್ಕೋಬೇಕು. ಸೊಪ್ಪು ಮತ್ತು ಕಾಳು ಎರಡೂ ಒಟ್ಟಿಗೆ ಹಾಕೋಕ್ಕಾಗಲ್ಲ, ಇಲ್ಲಾಂದರೆ ಕಾಳು ಚೆನ್ನಾಗಿ ಬೆಂದಿರುತ್ತೆ, ಸೊಪ್ಪು ಏನಾಗ್ಬಿಟ್ಟಿರುತ್ತೆ ಮೊಸೊಪ್ಪಿಗೆ ಮಾಡ್ತೀವಲ್ಲ ಆ ಥರ ಆಗಿಬಿಡುತ್ತೆ. ಮನೆ ಹತ್ರ ಕಡಲೆಕಾಯಿ ಬಂದಿದೆ. ನಾನಿಲ್ಲಿ ವೀಡಿಯೋನ ಎಡಿಟಿಂಗ್ ಮಾಡ್ತಾಯಿದ್ದೀನಿ. ನನ್ನ ವಾಯ್ಸ್ಗಿನ್ನ ಅವ್ರ ವಾಯ್ಸೇ ಜೋರಾಗಿ ಕೇಳಿಸ್ತಾ ಇದೆ. ಅದಕ್ಕೆ ಸ್ವಲ್ಪ ಹೊತ್ತು ಹಾಗೇ ಇದ್ದೆ. ಮತ್ತೆ ಹಿಂದೆ ಬೀದಿ, ಈಗ ಮುಂದೆ ನಮ್ಮ ಬೀದಿಯಲ್ಲಿ ಬಂದು ಈಗ ಹಿಂದೆ ಬೀದಿಯಲ್ಲಿ ಬಂದರು. ಅಲ್ಲೂ ಕೂಡ ಅವರು ಕೂಗೋದು ಅಷ್ಟಕ್ಕೆ ಜೋರಾಗಿ ಕೇಳಿಸ್ತಾ ಇದೆ. ಅದಕ್ಕೆ ಸ್ವಲ್ಪ ಹೊತ್ತು ಬಿಟ್ಟು ಇವಾಗ ಮತ್ತೆ ವಾಯ್ಸ್ ಕೊಡ್ತಾಯಿದ್ದೀನಿ. ಹಾಗೆ ಈರುಳ್ಳಿ ಏನಂದರೆ ಮಧ್ಯದಲ್ಲಿ ನೋಡೋಕ್ಕೆ ಮೇಲೆಲ್ಲ ಚೆನ್ನಾಗೇ ಇರುತ್ತೆ ಈರುಳ್ಳಿ, ಆದರೆ ಮಧ್ಯದಲ್ಲೇ ಹೋಗ್ಬಿಟ್ಟಿರುತ್ತೆ, ಕೊಳ್ತೋಗ್ಬಿಟ್ಟಿರುತ್ತೆ. ಅದು ನಮಗೆ ಗೊತ್ತಾಗಲ್ಲ. ಕಟ್ ಮಾಡಬೇಕಾದ್ರೆ ಮಧ್ಯ ಸಿಗ್ತಾ ಇರುತ್ತೆ. ಆವಾಗಂತೂ ಒಂಥರ ಹಿಂಸೆ ಅನಿಸುತ್ತೆ. ಎಲ್ಲಾದರೂ ಮೇಲೇ ಹೋಗ್ಬಿಟ್ಟಿದ್ರೆ ಅಥವಾ ಫುಲ್ ಈರುಳ್ಳಿನೇ ಹೋಗ್ಬಿಟ್ಟಿದ್ರೆ ಬಿಸಾಕ್ಬಿಡ್ಬೋದು. ಮಧ್ಯದಲ್ಲಿ ಹೋಗಿದಾಗ ಅದು ಅರ್ಧಂಬರ್ಧ ಕಟ್ ಮಾಡಿರ್ತೀವಿ, ಅದನ್ನ ಫುಲ್ಲು ಎಲ್ಲೆಲ್ಲಿ ಹುಡುಕಬೇಕು, ಎಲ್ಲೆಲ್ಲಿ ಹಾಳಾಗಿದೆ ಈರುಳ್ಳಿ ಅದನ್ನೆಲ್ಲ ಎತ್ತಾಕಬೇಕಲ್ಲ ಅಂತೇಳಿ ಹುಡುಕ್ಬೇಕು. ಆ ಥರ ಆಗಿಬಿಡುತ್ತೆ ಒಂದೊಂದು ಸರಿ. ಆಮೇಲೆ ಸರಿ ಅಂತೇಳಿ ಅದನ್ನೆಲ್ಲ ನೀಟಾಗಿ ಕ್ಲೀನ್ ಮಾಡಿ ತೊಳೆದು ಈರುಳ್ಳಿನ ಇದು ಮಾಡ್ತೀನಿ. ಈರುಳ್ಳಿಲಿ ಏನಾಗುತ್ತೆ ಅಂದರೆ, ನಾವು ಸಿಪ್ಪೆ ಎಲ್ಲ ಬಿಡಿಸ್ತೀವಲ್ಲ, ಅದರಲ್ಲಿ ಸಣ್ಣ ಸಣ್ಣ ಮಣ್ಣೆಲ್ಲ ಇರುತ್ತೆ. ಅದು ತೊಳೆದ್ಬಿಟ್ಟು ಆಮೇಲೆ ಕಟ್ ಮಾಡಿದ್ರೇ ಒಳ್ಳೆಯದು. ಇಲ್ಲಾಂದರೆ ಅಲ್ಲಿಗೆಲ್ಲ ಸಿಗ್ತಾ ಇರುತ್ತೆ ಈ ಪಲ್ಯ ಎಲ್ಲ ತಿನ್ನಬೇಕಾದ್ರೆ. ಇವಾಗ ನಾನು ಅನ್ನಕ್ಕಿಟ್ಟಿದ್ದೀನಿ ಒಂದು ಸೈಡು ಪಲ್ಯಕ್ಕೆ ಅಂದರೆ ರೆಡಿ ಮಾಡ್ಕೊಂಡಿದ್ದೀನಿ ಎಲ್ಲ. ಇವಾಗ ಪಲ್ಯ ಮಾಡಬೇಕು. ನಾವೆಲ್ಲ ಸ್ಕೂಲಿಗೆ ಹೋಗ್ತಿದ್ದಾಗ ಇವಾಗ ನಾನು ನನ್ನ ಮಗನಿಗೆ ಕೊಟ್ಟು ಕಳಿಸ್ತಿರ್ತೀನಿ ಯಾವಾಗಲಾದ್ರು ಮಧ್ಯ. ಅವನು ಜಾಸ್ತಿ ಯಾವ ಥರ ಸಾಂಬಾರು ಅಂದರೆ ರಸಮು ಮತ್ತು ಜೀರಿಗೆ ಸಾಂಬಾರು ಅಂತೇಳಿ ಮಾಡ್ತಾಯಿರ್ತೀನಿ, ಆ ಥರ ಸಾಂಬಾರು. ಈ ಥರದ್ದೆಲ್ಲ ಏನಾದರೂ ಅವನಿಗೆ ಬೇಳೆ ರಸಮ್ಗಿನ್ನ ಟೊಮೆಟೊ ರಸಮ್ ಬರುತ್ತೆ ನೋಡಿ, ಅದು ಅವನಿಗೆ ತುಂಬ ಇಷ್ಟ, ಟೊಮೆಟೊ ರಸಮ್ಮು. ಆ ಥರದ್ದೆಲ್ಲ ರಾತ್ರಿನೇ ಹೇಳ್ತಾನೆ, ನನಗಿದ್ದಕ್ಕೆ ಅನ್ನ ಕೊಟ್ಬಿಡಮ್ಮ, ಅನ್ನ ಮತ್ತು ರಸಮ್ ತೊಗೊಂಡು ಹೋಗ್ತೀನಿ ಅಂತೇಳಿ. ನಾನು ಹಾಗೆ ಮಾಡ್ತೀನಿ. ಏನಾದರೂ ಅವ್ನು ಕೇಳಿದರೆ ಅನ್ನ ರಸಮ್ಮೇ ಹಾಕಿ ಕಳಿಸ್ತೀನಿ. ನಾವು ಸ್ಕೂಲಿಗೆ ಹೋಗಬೇಕಾದ್ರೂ ಕೂಡ ಇದೇ ಥರನೇ. ಅಮ್ಮ ನಮ್ಗೆ ಯಾವತ್ತೂ ಕೂಡ ನಮ್ಮ ಮಗಳು ಅಥವಾ ನನ್ನ ಮಗ ಸ್ಕೂಲಿಗೆ ಹೋಗ್ತಿದ್ದಾನೆ ಅಂಥೇಳಿ ಯಾವತ್ತೂ ತಿಂಡಿ ಮಾಡಿಕೊಟ್ಟವ್ರು ಏನಿಲ್ಲ. ಅಂದರೆ ತಿಂಡಿ ಮಾಡಿಕೊಟ್ಟಿಲ್ಲ ಯಾವತ್ತೂ. ಏನು ಮನೇಲಿ ಅನ್ನ ಸಾಂಬಾರು ಏನು ಸಾಂಬಾರು ಮಾಡಿರ್ತಾರೆ ಅದನ್ನೇ ನಾವು ಸ್ಕೂಲಿಗೆಲ್ಲ ತೊಗೊಂಡೋಗ್ತಿದ್ವಿ. ಹೇಗೆ ಅಂದರೆ, ಈಗ ನನ್ನ ಮಗನಿಗೆ ಸ್ಕೂಲಿಗೆ ಯಾವ ಥರ ಕಳಿಸ್ತೀವಿ ಅಂದರೆ, ಅನ್ನ ಒಂದು ಬಾಕ್ಸಲ್ಲಿ, ಸಾಂಬಾರು ಒಂದು ಬಾಕ್ಸಲ್ಲಿ, ಮತ್ತು ಪಲ್ಯನೇ ಒಂದು ಬಾಕ್ಸಲ್ಲಿ. ನಾವೆಲ್ಲ ಆ ಥರ ಅಲ್ಲ. ಅದು ಅನ್ನ ನೀಟಾಗಿ ಬೆಂದಿರ್ತಿರ್ಲಿಲ್ಲ, ಇನ್ನು ಅನ್ನ ಪಂಗಬೇಕಿತ್ತು. ಏಕೆಂದರೆ ಸೌದೆ ಒಲೆಯಲ್ಲಿ ಅಡುಗೆ ಮಾಡಬೇಕಿತ್ತಲ್ವ, ಅದು ಪಂಗಬೇಕಿತ್ತು. ಮತ್ತು ಇನ್ನು ಅನ್ನ ಇನ್ನೊಂದು ಏನು ಹೇಳ್ತೀವಿ ಅಲ್ಲಿ ಮುಳ್ಳಕ್ಕಿ ಅಂತ ಹೇಳ್ತೀವಿ, ಆ ಥರ ಆಗ್ತಾಯಿತ್ತು. ಆಮೇಲೆ ಸಾಂಬಾರು ಅಷ್ಟೇ 1/4% ಬೆಂದಿರ್ತಿತ್ತು. ಅದನ್ನು ನಾವೇನು ಮಾಡ್ತಿದ್ವಿ, ಟೈಮ್ ಆಗಿಬಿಟ್ಟಿರ್ತಿತ್ತು. ಆವಾಗ ಅನ್ನ ಹಾಕ್ಕೊಳ್ಳೋದು, ಅದ್ರ ಮೇಲೆ ಸಾಂಬಾರು ಹಾಕ್ಕೊಳ್ಳೋದು, ಅದ್ರ ಮೇಲೆ ಸ್ವಲ್ಪ ಸೊಪ್ಪನ್ನು ಹಾಕ್ಕೊಂಡು ಅದನ್ನ ಮಿಕ್ಸು ಮಾಡ್ತಿರಲಿಲ್ಲ. ಅದ್ರ ಮೇಲೆ ಅನ್ನದ ಮೇಲೆ ಸಾಂಬಾರು ಮೇಲೆ ಸ್ವಲ್ಪ ಸೊಪ್ಪು ಹಾಕ್ಕೊಂಡು ಒಂದೇ ಬಾಕ್ಸಲ್ಲಿ
ಎಲ್ಲನೂ ಹಾಕ್ಕೊಂಡು ತೊಗೊಂಡೋಗ್ತಿದ್ವಿ. ಈಗಿನ ಮಕ್ಳಿಗೆ ಆಗಲ್ಲ. ನಾವು ಅವರೆದ್ದು ರೆಡಿಯಾಗೋಕ್ಕಿಂತ ಮೊದಲು ನಾವು ಅವ್ರಿಗೆಲ್ಲ ಏನು ತಿಂಡಿ ಮಾಡಬೇಕು ಅಥವಾ ಏನಾದರೂ ಸ್ಕೂಲಿಗೆ ಏನು ಕಳಿಸ್ಬೇಕಂತ ಪ್ರಿಪೇರ್ ಮಾಡಿ ಕಳಿಸ್ತೀವಿ. ನಮಗೆ ಯಾವತ್ತೂ ನಾವು ಅಷ್ಟು ವರ್ಷ ಸ್ಕೂಲಿಗೆ ಹೋಗಿದ್ದೀವಲ್ಲ, ಒಂದಿನನೂ ಕೂಡ ನಮಗೆ ಅಂತ ಈ ಥರ ಮಾಡಿ ಕೊಟ್ಟಿರುವಂಥದ್ದಿಲ್ಲ. ಏನು ಮಾಡ್ತಾಯಿದ್ರು ಅವರಿಗೆ ಅಂತ ಮನೆಗೆ ಎಲ್ಲರಿಗೂ ಏನು ಅಡುಗೆ ಮಾಡ್ತಾಯಿದ್ರು ಅದನ್ನೇ ಹಾಕ್ಕೊಂಡು ಸ್ಕೂಲಿಗೆ ತೊಗೊಂಡೋಗೋದು. ಹೆಚ್ಚಾಗಿ ಏನಂದರೆ ತಿಂಡಿಗಿಂತ, ಈಗ ತಿಂಡಿ ಅಂದರೆ ಚಿತ್ರಾನ್ನ, ಈ ಪುಳಿಯೋಗರೆ, ತರಕಾರಿ ಪಲಾವ್ ಇರ್ಬೋದು, ಇನ್ನೊಂದು ಆ ಥರದಕ್ಕಿಂತ ನಾವು ಹೆಚ್ಚಾಗಿ ಸಾಂಬಾರು ಅನ್ನನೇ ಹೆಚ್ಚಾಗಿ ಸ್ಕೂಲಿಗೆ ತೊಗೊಂಡೋಗ್ತಾಯಿದ್ದಿದ್ದು. ತುಂಬ ಅಪರೂಪ ತಿಂಡಿ. ಏನೋ ಚಿತ್ರಾನ್ನ ಮಾಡಿದ್ದಾರೆ ಇವತ್ತು, ನಾನು ಸ್ಕೂಲಿಗೆ ಚಿತ್ರಾನ್ನ ತೊಗೊಂಡೋಗ್ತಿದ್ದೀನಿ ಅಂದರೆ ಏನೋ ಒಂಥರ ಖುಷಿ. ಯಾಕೆಂದರೆ ಅಪರೂಪ ಆ ಥರದ್ದೆಲ್ಲ ಇಡ್ಲಿ ಇರ್ಬೋದು, ದೋಸೆ, ಈ ಥರದ್ದೆಲ್ಲ ತುಂಬ ಕಡಿಮೆ ಮಾಡ್ತಾಯಿದ್ದಿದ್ದು. ಅದು ಯಾವ ಟೈಮಲ್ಲಿ ಅಂದರೆ ಯಾರಾದರೂ ಮನೆಗೆ ನೆಂಟರು ಬಂದಿದ್ದರೆ ಆ ಥರ ಟೈಮಲ್ಲಿ. ಈಗ ಮಕ್ಕಳು ನೋಡ್ಬೋದು, ದಿನ ಈವ್ನಿಂಗ್ ಟೈಮ್ ಅಂದರೆ ಸಂಜೆ ಟೈಮ್ ಆದ ತಕ್ಷಣ ಏನು ಮಾಡ್ತಾರೆ, ಏನಾದರೂ ಸ್ನ್ಯಾಕ್ಸ್ ತಿನ್ನಬೇಕು. ನನ್ನ ಮಗನೇ ಹೇಳ್ತಾ ಇರ್ತಾನೆ, ಅಮ್ಮ ಇವತ್ತೇನಾದ್ರು ತಿನ್ನಬೇಕು ಅನ್ನಿಸ್ತಿದೆ ಅಮ್ಮ, ಅಪ್ಪಂಗೆ ಪಾನಿಪುರಿ ಹೇಳು ಅಥವಾ ಗೋಬಿ ಹೇಳು, ಏನಾದರೂ ಹೇಳಕ್ಕೆ ಹೇಳ್ತಾನೆ ತಿನ್ನಬೇಕು. ಏಕೆಂದರೆ ಅವ್ರಿಗೆ ಅಭ್ಯಾಸ ಆಗ್ಬಿಟ್ಟಿದೆ. ಈಗ ಸಂಜೆ ಆಯಿತು ಅಂದರೆ ಏನೋ ಸ್ನ್ಯಾಕ್ಸ್ ಬೇಕು ಅನ್ನೋ ಥರ. ನಮಗೆ ಆ ಥರ ಎಲ್ಲ ಏನು ಸ್ನ್ಯಾಕ್ಸ್ ಅನ್ನೋದೇ ಗೊತ್ತಿಲ್ಲ. ನಮಗೇನಿದ್ರೂ ಯಾರಾದರೂ ಮನೆಗೆ ನೆಂಟರು ಬಂದರೆ, ಈ ವಡೆ ಬೋಂಡ ಮಾಡೋದೇ ಯಾರಾದರೂ ನೆಂಟರು ಬಂದಿರಬೇಕು ಮನೆಗೆ, ಆವಾಗ ಮಾತ್ರ ವಡೆ ಬೋಂಡ ಆ ಥರದ್ದೆಲ್ಲ ಮಾಡ್ತಾಯಿದ್ದಿದ್ದು. ಮಕ್ಳಿಗೋಸ್ಕರ ಅಂತ ಯಾವತ್ತೂ ಮಾಡ್ತಾಯಿರಲಿಲ್ಲ. ನಾನು ನಮ್ಮ ಮನೇಲಿ ಅದೇ ಥರ ಇದ್ದಿದ್ದು. ನಿಮ್ಮ ಮನೆಗಳಲ್ಲಿ ಹೇಗೋ ಗೊತ್ತಿಲ್ಲ. ನಮ್ಮ ಮನೇಲಿ ನಮ್ಮ ಅಮ್ಮ ಮಾತ್ರ ಅದೇ ಥರನೇ. ನಮಗೋಸ್ಕರ ಅಂತ ಯಾವತ್ತೂ ಮಾಡ್ತಿರ್ಲಿಲ್ಲ. ಯಾರಾದರೂ ಬಂದರೆ ಮಾತ್ರ ಅಂದರೆ ನಮ್ಮ ಥರ ಎಲ್ಲ ಈಗ ಸ್ವಲ್ಪ ಒಂದು ಲೋಟ, ಈಗ ಒಂದು ವಡೆ ಮಾಡಬೇಕು ಅಂದರೆ ಒಂದು ಸ್ವಲ್ಪ ಹಾಕ್ಕೊಂಡು ಮಾಡ್ತೀವಿ. ಹಳ್ಳಿಯಲ್ಲಿ ಹಂಗಲ್ಲ, ತುಂಬ ಹಾಕಬೇಕು. ಪಾವು ಗಟ್ಟಲೆ 2 ಪಾವು 3 ಪಾವು ಆ ಥರ ಹಾಕಬೇಕು. ಮಾಡಿದ ಮೇಲೆ ವಡೆ ಅಥವಾ ಬೋಂಡ ಮಾಡಿದ ಮೇಲೆ ನಮ್ಮ ಅಕ್ಕ ಪಕ್ಕ ಹಿಂದೆ ಮುಂದೆ ಮನೆಗಳಿರುತ್ತಲ್ಲ, ಅವ್ರಿಗೂ 4 ಬೋಂಡ, ನಾವೇನು ಮಾಡಿರ್ತೀವಿ, ಬೋಂಡ ಇರ್ಬೋದು, ವಡೆ ಇರ್ಬೋದು, ಏನು ಮಾಡಿರ್ತೀವಿ ಅದನ್ನು 4 ಮನೆಗೂ 4 ಆದರೂ ಕೊಡಬೇಕು. ಅದಕ್ಕೋಸ್ಕರನೇ ಅವರು ಮಾಡಿದರೆ ಇಷ್ಟು ಹಾಕಿ ಮಾಡಬೇಕು ಅಂತೇಳಿ ಮಾಡ್ತಿರ್ಲಿಲ್ಲ. ತುಂಬ ಈ ಥರದ್ದೆಲ್ಲ ಮಾಡ್ತಾಯಿದ್ವಿ. ಸಾಂಬಾರು, ರೈಸು, ಪಲ್ಯ ಎಲ್ಲ ಮಾಡಾಯಿತು. ಬಾಕ್ಸಿಗೆ ಹಾಕಬೇಕು. ಏನಂದರೆ ತಣ್ಣಗಾಗಲಿ ಅಂತೇಳಿ ತಟ್ಟೆಗೆ ಹಾಕಿಟ್ಟು ಬಂದಿದ್ದೀನಿ. ಹಾಗೆ ಇಲ್ಲಿ ನೋಡ್ತಾ ಇರ್ಬೋದು, ಇದು ಅಕ್ಕಿ ಏನಂದರೆ ಸೊಸೈಟಿ ಅಕ್ಕಿ. ಅದನ್ನು ಇವಾಗ ನಾನು ಕ್ಲೀನ್ ಮಾಡಬೇಕು. ಒಂದು 3 ಡೇಸಿಂದ ಅಂದ್ಕೊಳ್ಳೋದು ಕ್ಲೀನ್ ಮಾಡಬೇಕು ಅಂತ. ಆಗ್ತಾನಿಲ್ಲ. ಯಾಕೆಂದರೆ ಅದನ್ನ ರೂಮಲ್ಲಿ ಇಟ್ಬಿಟ್ಟಿದ್ದೆ, ನೆನಪಾಗ್ತಾ ಇರಲಿಲ್ಲ. ಅದಕ್ಕೆ ತೊಗೊಬಂದು ಹೊರಗಡೆ ಇಟ್ಟಿದ್ದೀನಿ. ಇಲ್ಲಿಟ್ಟರೆ ಏನಾಗುತ್ತೆ, ಇವಾಗ ಏನು ಇಲ್ಲಿ ಅಕ್ಕಿ ಇಟ್ಟಿದ್ದೀನಲ್ಲ, ಕ್ಲೀನ್ ಮಾಡಬೇಕು ಅನ್ನೋದು ಕ್ಲೀನ್ ಮಾಡಬೇಕಂತ ಅನಿಸುತ್ತೆ. ಮರ್ತು ಅಲ್ಲಿಟ್ಟರೆ ನಮಗೆ ದೋಸೆಗೆ ಅಥವಾ ಇಡ್ಲಿ ಏನಕ್ಕಾದರೂ ಹಾಕಕ್ಕೆ ಹೋದಾಗ ಅಷ್ಟೇ ನೆನಪಾಗೋದು. ಅದಕ್ಕೆ ನಾನು ಸ್ವಲ್ಪ ಇದು ಅಕ್ಕಿ ಅದಕ್ಕೆ ಹೊರಗಡೆ ಇಟ್ಟರೆ ಕ್ಲೀನ್ ಮಾಡೋದಕ್ಕೆ ಈಸಿ ಆಗುತ್ತೆ ಅಂತೇಳಿ ಇಲ್ಲಿ ಇಟ್ಟಿದ್ದೀನಿ. ಇವಾಗ ಕೌಶಿ ತಿಂಡಿ ತಿಂದ್ಕೊಂಡು ಹೋದ್ಮೇಲೆ ಅದನ್ನ ಕ್ಲೀನ್ ಮಾಡಬೇಕು. ಅಂದರೆ ಒಂದ್ರಿಯಲ್ಲಿ ಆಡಿಟ್ಟಿದ್ದೀನಿ, ಅಕ್ಕಿ ತಿರುಗಿ ಒಂದ್ರಿ ಬರುತ್ತಲ್ಲ ಅದರಲ್ಲೆಲ್ಲ ಕ್ಲೀನ್ ಮಾಡಿಟ್ಟಿದ್ದೀನಿ. ಇವಾಗ ಏನಿದ್ರು ಮೊರದಲ್ಲಿ ಕೇರಿ ಅದರಲ್ಲೇನಾದರೂ ಭತ್ತ ಅಥವಾ ಏನಾದರೂ ಸೊಸೈಟಿ ಅಕ್ಕಿ ಅಂದರೆ ಗೊತ್ತಿರುತ್ತೆ, ಅದರ ಒಳಗಡೆ ಏನಾದರೂ ದಾರ ಆ ಥರದ್ದೆಲ್ಲ ಸಿಗುತ್ತೆ. ಅದನ್ನು ಕ್ಲೀನ್ ಮಾಡಿ ಬಾಕ್ಸಿಗೆ ಹಾಕ್ಕೊಳ್ಳೋದಷ್ಟೇ. ಓಕೆ, ಮತ್ತೆ ಆಮೇಲೆ ಸಿಗೋಣ. ಈಗ ಕೌಶಿಗೆ ಬಾಕ್ಸಿಗೆ ಹಾಕಬೇಕು. ಅದು ತಣ್ಣಗಾಗಲಿ ಅಂತ ಬಿಟ್ಟಿದ್ದೀನಿ, ಆಗಿಲ್ಲ ಇನ್ನು. ಏನಂದ್ರೆ ಬೆಳಿಗ್ಗೆ ಟೈಮ್ ಆಗ್ತಾ ಇರುತ್ತಲ್ಲ ಅಪ್ಪ ವಾಕಿಂಗ್ ಹೋದಾಗ, ಅದಕ್ಕೆ ಅಪ್ಪ ಹೋಗೋದ್ರೊಳಗಡೆ ಅಲ್ಲಿರುತ್ತೆ ಹಾಕುತ್ತೆ ಅಂತೇಳಿ ಬೆಳಿಗ್ಗೆ ಸ್ವಲ್ಪ ಎತ್ಕೊಂಡು ಹೋಗಿತ್ತು, ಖಾಲಿ ಐತೆ ಅಂತೆ, ಮತ್ತೆ ಕಿರ್ಚ್ತಾ ಇದೆಯಲ್ಲ, ಅದಕ್ಕೆ ಮತ್ತೆ ಇನ್ನೊಂದು ಸ್ವಲ್ಪ ಕೊಡು ಅಂದ್ಬಿಟ್ಟು ಮತ್ತೆ ತೊಗೊಂಡೋಯ್ತು. ಊಟ ದೂರದಲ್ಲಿ ಹಾಕುತ್ತೆ ಅಥವಾ ಹಾಕೋದು? ಕಾಂಪೌಂಡ್ ಇದೆಯಲ್ಲ, ಕಾಂಪೌಂಡ್ ಮೇಲೆ ಸ್ವಲ್ಪ ಸ್ವಲ್ಪ ಹಾಕುತ್ತೆ. ಆಮೇಲೆ ತಲೆಲ್ಲ ಆಮೇಲೆ ಮುಟ್ಟೋದಿಕ್ಕೆ ಸಿಗುತ್ತಂತೆ, ತಲೆಲ್ಲ ಸವರ್ಸ್ಕೊಳ್ಳೋದು ಆ ಥರ ಎಲ್ಲ ಮಾಡ್ತಿತ್ತಂತೆ. ಅದಕ್ಕೆ ನಾನು ಹೇಳ್ದೆ ಮನೆಗೆ ಎತ್ಕೊಬಂದ್ಬಿಡಿ ತೆಗೆ ಅಂತ. ಎತ್ತಕ್ಕಾಗಲ್ಲ, ಸಖತ್ ವೆಯ್ಟ್ ಇದೆ ಅಂತ ಹೇಳ್ತಾ ಇತ್ತು.
ನೋಡ್ಕೊಬರ್ಬೇಕು ತಾನೆ. ನಾನೆಲ್ಲಿ ಇಲ್ಲಿ ಕೆಲಸ ಮಾಡ್ತಾ ಇಲ್ವಾ? ನಾವು ಕೌಶಿ ಜೊತೆ ಹೇಳ್ತಾ ಇದ್ದೀನಿ, ಬೆಕ್ಕಿನ ವಿಷಯ ಮಾತಾಡ್ತಾ ಇರೋದು. ಪಕ್ಕದ ಮನೆ ಬೆಕ್ಕು ಅದೇ ನಮ್ಮ ಮನೇಲಿ ಫುಡ್ ಇದೆಯಲ್ಲ, ಬೆಕ್ಕಿನ ಫುಡ್ ಇತ್ತಲ್ಲ, ಆ ಫುಡ್ನ ಏನು ಮಾಡೋದು, ವೇಸ್ಟ್ ಆಗೋಗುತ್ತಲ್ಲ, ಒಂದು ಇನ್ನೂ ಅರ್ಧ kg ಅಷ್ಟಿತ್ತು, ವೇಸ್ಟ್ ಆಗೋಗುತ್ತಲ್ಲ, ಏನು ಮಾಡೋದು ಅಂತ ಹೇಳ್ತಾಯಿದ್ರು. ಅದಕ್ಕೆ ನಾನು ಅವ್ರಿಗೆ ಕೊಟ್ಬಿಡ್ತೀನಿ. ಅಂದರೆ ಅವರು ನನಗೆ ಪರಿಚಯ, ಅವ್ರಿಗೆ ಕೊಟ್ಬಿಟ್ರೆ ಅವರು ಆ ಬೆಕ್ಕಿಗೆ ಹಾಕ್ಕೊಳ್ತಾರೆ ಅಂತ ಹೇಳಿದ್ದೆ. ಅದು ಹೀಗೆ ಕಾಂಪೌಂಡ್ ಮೇಲೆಲ್ಲ ಓಡಾಡ್ತಾ ಇರುತ್ತಲ್ಲ, ಆವಾಗ ಇವರೇ ನಾನೇ ತೊಗೊಂಡೋಗಿ ಹಾಕ್ತೀನಿ ಅಂತೇಳಿ ಒಂದು ದಿನ ಹಾಕಿದ್ದಾರೆ. ಅದಾದಮೇಲೆ ಅದು ಇವಾಗ ಇವ್ರು ಹೋಗೋ ಟೈಮಿಗಿಂತ ಅಂದರೆ ಇವ್ರು ಹೋಗೋಕ್ಕೆ ಮೊದಲೇ ವಾಕಿಂಗ್ ಮಾಡೋಕ್ಕೆ ಹೋಗ್ತಾರಲ್ಲ ಹಿಂದೆ, ಅದಕ್ಕೆ ಅದೇನು ಮಾಡುತ್ತೆ, ಇವ್ರು ಹೋಗೋಕ್ಕೆ ಮೊದಲೇ ಅದೇ ಬಂದು ಅಲ್ಲಿ ಕಾಂಪೌಂಡ್ ಮೇಲೆ ಕುತ್ಕೊಂಡಿರುತ್ತೆ. ಇವಾಗ ತಣ್ಣಗಾಗಿದೆ, ಎಲ್ಲ ಕ್ಲೋಸ್ ಮಾಡ್ತಾಯಿದೆ ನೋಡಿ. ಅನ್ನ, ಸಾಂಬಾರು ಮತ್ತು ಪಲ್ಯ. ಇದನ್ನು ನೆನೆಸ್ಕೊಂಡ್ರೆ ನನಗೆ ಏನು ಅನ್ನಿಸ್ತಿದೆ ಅಂದರೆ ಸ್ಕೂಲ್ ನೆನಪಾಗ್ತಿದೆ. ನಾವು ಸ್ಕೂಲಿಗೆ ಹೋಗ್ಬೇಕಾದ್ರೆ ಈ ಥರ ಸಪ್ರೇಟ್ ತೊಗೊಂಡೋಗ್ತಿರ್ಲಿಲ್ಲ, ಅನ್ನಕ್ಕೆ ಸಾಂಬಾರನ್ನ ಉಯ್ಕೊಂಡು ತೊಗೊಂಡೋಗ್ತಾ ಇದ್ವಿ. ಈ ಥರ ಎಲ್ಲ ಅಮ್ಮ ಎಲ್ಲ ಏನು ಮಾಡಿಕೊಡ್ತಾ ಇರಲಿಲ್ಲ. ಅದೇನು ಕರೆಕ್ಟಾಗಿ ಏನಂದರೆ ಸಾಂಬಾರು ಆಗಿರಲಿಲ್ಲ, ಆಗ್ತಾ ಇರಲಿಲ್ಲ. ಯಾಕೆಂದರೆ ಅರ್ಧಂಬರ್ಧಂ ಆಗ್ತಾಯಿತ್ತು. ಅಷ್ಟರೊತ್ತಿಗೆ ನಾವು ಅದನ್ನೇ ಬಾಕ್ಸಿಗೆ ಹಾಕ್ಕೊಂಡು ತೊಗೊಂಡೋಗ್ತಾಯಿದ್ವಿ. ಸಾಂಬಾರು ಅರ್ಧ ಬೆಂದಿರ್ತಿತ್ತು, ಅನ್ನ ಇನ್ನೂ ಪಂಗಿರಲಿಲ್ಲ, ಆ ಥರನೇ ಎತ್ಕೊಂಡು ಬಾಕ್ಸಿಗೆ ಹಾಕ್ಕೊಂಡು ಅದು ಬಿಸಿ ತಣ್ಣಗಿದೆ ಏನೂ ನೋಡ್ತಿರ್ಲಿಲ್ಲ, ಹಾಗೆ ಹಾಕ್ಕೊಂಡು ಹೋಗ್ತಾಯಿದ್ವಿ. ಓಕೆ, ಮತ್ತೆ ಆಮೇಲೆ ಸಿಗೋಣ. ಇವಾಗ ರೆಡಿ ಮಾಡಿದ್ದೀನಿ, ಇದಕ್ಕೆ ನೀರಿನ ಬಾಟಲು ಹಾಕ್ಬಿಟ್ರೆ ಅಲ್ಲಿಗೆ ಆಯಿತು ಒಂದು. ಮತ್ತೆ ಸಿಗೋಣ. ನಾನಿಲ್ಲಿ ತಿಂಡಿ ತಿಂದ್ಕೊಂಡು, ತಿಂಡಿ ಅಂದರೆ ಉಪ್ಪು ಸಾಂಬಾರು, ಅನ್ನ ಮತ್ತು ಪಲ್ಯ ಅದನ್ನು ಮಾಡಿದೆ. ಅದು ತಿಂದ್ಕೊಂಡು ಅಕ್ಕಿನೆಲ್ಲ ಕ್ಲೀನ್ ಮಾಡಿಬಿಡೋಣ ಅಂಥೇಳಿ ಮಾಡ್ತಾಯಿದ್ದೀನಿ. ಅದರಲ್ಲಿ ಡಸ್ಟ್ ಇರುತ್ತೆ, ಹೆಚ್ಚಾಗಿ ಭತ್ತ ಇರುತ್ತೆ. ಅದು ಬಿಟ್ಟರೆ ಏನಾದರೂ ಚೀಲದ ದಾರಗಳು ಈ ಥರದ್ದು ಇರುತ್ತೆ. ಅದು ಬಿಟ್ಟರೆ ಇನ್ನೇನು ಸಿಗೋಲ್ಲ. ಮಣ್ಣಿಂಟೆ ಅಂತ ಹೇಳಿರ್ತೀವಿ, ಸಣ್ಣ ಸಣ್ಣಕ್ಕೆ ಒಂದು ಕಪ್ಪಿಗೆ, ಅಂದರೆ ಕಪ್ಪಿಗೆ ಇರೋಲ್ಲ, ಒಂಥರ ಬ್ರೌನ್ ಕಲರಲ್ಲಿ ಈ ಕಪ್ಪು ಮಣ್ಣು ಅಂತ ಹೇಳ್ತಾರಲ್ಲ, ಆ ಥರ ಟೈಪಲ್ಲಿರುತ್ತೆ, ಉಂಡೆ ಉಂಡೆ ಥರ. ಅದನ್ನಷ್ಟೇ ಕ್ಲೀನ್ ಮಾಡಿಬಿಟ್ಟು ಬಾಕ್ಸಿಗೆ ಹಾಕ್ಕೊಂಡ್ರೆ ದೋಸೆ ಇಡ್ಲಿ ಮಾಡೋಕ್ಕೆ ಸರಿ. ಅಕ್ಕಿ ಎಲ್ಲ ಕ್ಲೀನ್ ಮಾಡಿ ಬಂದಮೇಲೆ ಇವಾಗ ನಾನು ಸಾಂಬಾರು ಮಾಡೋಣ ಅಂತೇಳಿ ಮಾಡ್ತಾಯಿದ್ದೀನಿ. ಇದು ಬಂದು ನಿನ್ನೆ ತೊಗರಿಕಾಯಿ ಸಾಂಬಾರು ಮಾಡಬೇಕಿತ್ತು, ಮಾಡಿಲ್ಲ. ಯಾಕೆಂದರೆ ನಿನ್ನೆ ಏನದು ದೋಸೆಗೆ ಅಂತೇಳಿ ಗೊಜ್ಜು ಮಾಡಿದ್ನಲ್ಲ, ಅದೇ ಇತ್ತು. ಮತ್ತು ಅದ್ರ ಜೊತೆ ಮೊಸರೆಲ್ಲ ಹಾಕ್ಕೊಂಡು ತಿಂದರೆ ಖಾಲಿ ಆಗುತ್ತೆ ಅಂತೇಳಿ ಮತ್ತೆ ಇದು ಸಾಂಬಾರು ಮಾಡಿಲ್ಲ. ಅದಕ್ಕೆ ಇವತ್ತು ಮಾಡ್ತಾಯಿದ್ದೀನಿ. ಇದನ್ನು ನಿನ್ನೆ ಮಾಡಬೇಕಿತ್ತು. ಮತ್ತೇನಂದರೆ ಏನಾದರೂ ಹಳೆ ಸಾಂಬಾರು ಇದ್ದಾಗ ಹೊಸ ಸಾಂಬಾರು ಏನಾದರೂ ಮಾಡಿದ್ರೆ ಹಳೆಯ ಸಾಂಬಾರು ಹಾಗೇ ಕುತ್ಕೊಂಡಿರುತ್ತೆ, ಖಾಲಿ ಆಗಲ್ಲ. ಅದಕ್ಕೋಸ್ಕರ ಆಮೇಲೆ ಇಲ್ಲೆಲ್ಲ ಬದನೆಕಾಯಿ, ಆಲೂಗೆಡ್ಡೆ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇಲ್ಲಿ ನೋಡ್ತಾ ಇರ್ಬೋದು, ಟೊಮೆಟೊ ತುಂಬ ಸಣ್ಣ ಸಣ್ಣ ಕಟ್ ಮಾಡಿದ್ದೀನಿ. ಆದ್ರೂ ಇಷ್ಟು ಸಣ್ಣ ಕಟ್ ಮಾಡಿದ್ರು ಏನಕ್ಕೆ ಅಂದರೆ, ಇಷ್ಟು ಸಣ್ಣ ಕಟ್ ಮಾಡಿರೋದು ಸಾಂಬಾರಲ್ಲಿ ಊಟ ತಿನ್ನಬೇಕಾದ್ರೆ ಇದು ಸಿಪ್ಪೆ ಥರ ಸಿಗುತ್ತಲ್ಲ, ಅವಾಗೇನು ಮಾಡ್ತಾರೆ, ಇದನ್ನ ಸೈಡಲ್ಲಿ ತೆಗೆದು ಇಟ್ಬಿಡ್ತಾರೆ. ಅದಕ್ಕೋಸ್ಕರ ನಾನು ಆದಷ್ಟು ಸಣ್ಣ ಕಟ್ ಮಾಡ್ತೀನಿ. ಇನ್ನು ಸಣ್ಣ ಕಟ್ ಮಾಡಿದ್ರೆ ಏನಾಗುತ್ತೆ ಅಂದರೆ ತೇಲ್ತಾ ಇರುತ್ತೆ ಮೇಲೆ ಸಿಪ್ಪೆ, ಅಂದರೆ ಹಣ್ಣು ಸಪ್ರೇಟ್ ಆಗಿಬಿಡುತ್ತೆ, ಸಿಪ್ಪೆ ತೇಲ್ತಾ ಇರುತ್ತೆ, ಅವಾಗ ಚೆನ್ನಾಗಿ ಕಾಣಿಸಲ್ಲ ಅಂದ್ಬಿಟ್ಟು ಆದಷ್ಟು ಇಷ್ಟು ಸಣ್ಣದಾಗಿ ಕಟ್ ಮಾಡ್ತೀನಿ. ಹಾಗೆ ಇವಾಗ ಇದು ಸಾಂಬಾರು ಮಾಡ್ತೀನಿ. ಇಲ್ಲಿ ಬಿಸಿಗೆ ಇಟ್ಟಿದ್ದೀನಿ ನೀರು. ಅದೇ ಮಧ್ಯಾಹ್ನಕ್ಕಲ್ಲ, ಇದು ಬಂದು ರಾತ್ರಿಗೆ ಅಂತೇಳಿ ಈಗಲೇ ಮಾಡಿಡ್ತಾಯಿದ್ದೀನಿ. ಬೆಳಿಗ್ಗೆ ಮಾಡಿದ್ದು ಉಪ್ಪು ಸಾಂಬಾರ್ದು ಪಲ್ಯ ಇಷ್ಟು ಉಳ್ಕೊಂಡಿದೆ. ಹಾಗೆ ಸಾಂಬಾರು ಇಷ್ಟಿದೆ. ಈಗ ನನಗೆ ಮತ್ತು ಮೋಹನ್ ಮಾಮನಿಗೆ ರಾತ್ರಿಗೆ ಇದು ಕರೆಕ್ಟ್ ಆಗುತ್ತೆ. ಸಾರಿ, ರಾತ್ರಿಗೆಲ್ಲ ಮಧ್ಯಾಹ್ನಕ್ಕೆ ನನಗೆ ಮೋಹನ್ ಮಾಮಂಗೆ ಆಗುತ್ತೆ. ಇನ್ನೇನಿದ್ರು ರಾತ್ರಿಗೆ ಅಂತೇಳಿ ಈಗಲೇ ಒಟ್ಟಿಗೆ ಇವತ್ತು ಫ್ರೀ ಆಗಿದ್ದೆ ಅಂತೇಳಿ ಇವಾಗಲೇ ಸಾಂಬಾರು ಮಾಡಿಟ್ಬಿಡೋಣ ಅಂಥೇಳಿ ತೊಗರಿಕಾಯಿ ಸಾಂಬಾರು ಮಾಡಿಡ್ತಾ ಇದ್ದೀನಿ. ಓಕೆ, ಆಮೇಲೆ ಏನಂದರೆ ತೊಗರಿಕಾಯಿನ ತೊಳೆದು ಇಟ್ಕೊಂಡಿದ್ದೀನಿ. ಏನಕ್ಕೆ ಅಂದರೆ ನಾವು ಸಿಪ್ಪೆ ಜೊತೆಲಿ ಬಿಡಿಸ್ತೀವಲ್ಲ, ಅವಾಗ ಮಣ್ಣು ಥರ ಸಿಗ್ತಾ ಇರುತ್ತೆ. ಅಡಿಯಲ್ಲಿ ತೊಳೆದ್ರೆ ಒಂದಿಷ್ಟು ನೈಸ್ ಪೌಡ್ರ್ ಥರ ಸಿಗುತ್ತೆ ಮಣ್ಣು, ಅಂದರೆ ಧೂಳು ಮಣ್ಣು ಅಂತ ಹೇಳ್ತೀವಿ, ಅಥವಾ ನೈಸ್ ಮಣ್ಣು ಥರ ಸಿಗುತ್ತೆ. ಅದಕ್ಕೋಸ್ಕರ ತೊಗರಿಕಾಯಿ ಇರ್ಬೋದು, ಅವರೆಕಾಯಿ ಇರ್ಬೋದು, ತೊಳೆದ್ಬಿಟ್ಟು ಸಾಂಬಾರ್ಗೆ ಹಾಕ್ತೀನಿ.
ಅಂದರೆ ಅವರೆಕಾಯಿನೆಲ್ಲ ತೊಳಿಬಾರ್ದು, ಏನಕ್ಕೆ ಅನ್ನೋದು ಸೊನೆ ಎಲ್ಲ ಒಟ್ಟೋಗುತ್ತೆ ಅಂತ ಹೇಳ್ತಾರೆ. ಆದರೆ ಏನು ಮಾಡೋದು, ಮಣ್ಣು ಥರ ಸಿಗುತ್ತೆ. ನಾವು ಸೌಟಲ್ಲಿ ಹಿಂಗೆ ತೊಗೊಳ್ತೀವಲ್ಲ ಸಾಂಬಾರು, ಆಗ ಒಂಥರ ಸೌಂಡ್ ಆಗ್ತಿರುತ್ತೆ. ಕಲ್ಲು ಇದ್ದಾಗ ಯಾವ ರೀತಿ ಸೌಂಡ್ ಆಗುತ್ತೆ, ಸೇಮ್ ಸೌಂಡ್ ಆಗ್ತಿರುತ್ತೆ. ಅದಕ್ಕೋಸ್ಕರ ನನಗೆ ಇಷ್ಟ ಆಗಲ್ಲ. ಒಂದ್ಸರಿ ತೊಳೆದ್ಬಿಟ್ಟು ಆಮೇಲೆ ಸಾಂಬಾರಿಗೆ ಹಾಕ್ತೀನಿ. ಓಕೆ, ಮತ್ತೆ ಆಮೇಲೆ ಸಿಗ್ತೀನಿ. ಅದು ಮೇಲೆ ಈಗ ಹೋಗಬೇಕು, ಬಟ್ಟೆ ಎಲ್ಲ ಎತ್ಕೊಬರ್ಬೇಕು. ಆವಾಗ ಇದನ್ನು ಎತ್ಕೊಂಡು ಹೋಗಿ ಮೇಲೆ ಹಾಕ್ಬಿಟ್ಟು ಹಾಗೆ ಬಟ್ಟೆ ಎಲ್ಲ ಎತ್ಕೊಬರ್ತೀನಿ. ಇಲ್ಲಿ ನಾನು ಸಾಂಬಾರಿಗೆ ರೆಡಿ ಅಂದರೆ ಹಾಕ್ಬಿಟ್ಟು ಸಾಂಬಾರೆಲ್ಲ ಮಾಡಿಬಿಟ್ಟು ಮಧ್ಯಾಹ್ನಕ್ಕೆ ಉಪ್ಪು ಸಾಂಬಾರಿದೆ ಅದಾಗುತ್ತೆ. ಇನ್ನು ರಾತ್ರಿಗೂ ಇವಾಗಲೇ ಮಾಡಿಬಿಟ್ರೆ ರಾತ್ರಿಗೆ ಆರಾಮಾಗಿರ್ಬೋದು ಅಂತೇಳಿ ತೊಗರಿಕಾಯಿ ಹಾಕಿ ಸಾಂಬಾರು ಮಾಡಿದೆ. ಆಮೇಲೆ ಅಕ್ಕಿ ಎಲ್ಲ ಕ್ಲೀನ್ ಮಾಡಿದ್ನಲ್ಲ, ಆಮೇಲೆ ಸ್ವಲ್ಪ ಅಕ್ಕಿ ಹಿಟ್ಟು ಕಡಿಮೆ ಅಂದರೆ ಖಾಲಿಯಾಗಿದೆ, ಸ್ವಲ್ಪ ಅಂದರೆ ಸ್ವಲ್ಪನೇ ಇದೆ. ಅದಕ್ಕೆ ಈಗ ತೊಳೆದ್ಬಿಟ್ಟು ಒಣಗಿಸಿ ಎತ್ತಿಟ್ಕೊಬಿಟ್ರೆ ನಾನು ರಾಗಿನ ಪೌಡ್ರ್ ಮಾಡಿಸೋದಕ್ಕೆ ಅಂತೇಳಿ ಮಿಲ್ಲಿಗೆ ಹೋಗ್ತೀನಲ್ಲ, ಆವಾಗ ಇದನ್ನು ಕೂಡ ಎತ್ಕೊಂಡು ಹೋಗ್ಬೋದು. ಆಮೇಲೆ ಏನಾಗುತ್ತೆ, ರಾಗಿ ಮಿಲ್ ಮಾಡ್ಸೋಕ್ಕೆ ಹೋಗ್ತೀವಲ್ಲ, ಆವಾಗ ಮರ್ತೋಗಿರುತ್ತೆ, ಆವಾಗ ಅಕ್ಕಿನ ತೊಳೆದು ಅದನ್ನ ಒಣಗಿಸಿರಲ್ಲ. ಅದಕ್ಕೋಸ್ಕರ ಇವಾಗ ನೆನಪಿದ್ದಾಗನೇ ಈ ಕೆಲಸ ಮಾಡೋಣ, ಏಕೆಂದರೆ ಫ್ರೀಯಾಗಿಯೂ ಕೂಡ ಇದ್ದೆ ಅಂತೇಳಿ ಅಕ್ಕಿನ ನೀರಲ್ಲಿ ಒಂದು 2ರಿಂದ 3 ಸರಿ ತೊಳೆದ್ಬಿಟ್ಟು ಆಮೇಲೆ ಆ ನೀರನ್ನ ಏನು ಅಂದರೆ ಇವಾಗ ಒಂದು 3-4 kg ಅಕ್ಕಿ ಇದೆ ಅನ್ಕೋತೀನಿ, ಅದನ್ನು ನೀಟಾಗಿ ತೊಳೆದ್ಬಿಟ್ಟು ಬಸಿಬೇಕು. ಯಾವ ರೀತಿಯಲ್ಲಿ ಅನ್ನ ಬಸಿತೀವಲ್ಲ ಆ ರೀತಿ ಅಕ್ಕಿನ ಪ್ಲೇಟ್ ಇಟ್ಕೊಂಡು ಬಸಿದ್ರೆ ನೀರೆಲ್ಲ ಸ್ವಲ್ಪನೂ ಇಲ್ಲದೆ ಇರೋ ಥರ ಹೊಟ್ಟೋಗುತ್ತೆ. ಆಮೇಲೆ ತೊಗೊಬಂದು ಬಿಸಿಲಲ್ಲಿ ಹಾಕ್ಬಿಟ್ರೆ ಚೆನ್ನಾಗಿ ಒಣಗುತ್ತೆ. ಬಿಸಿಲಲ್ಲಿ ಹಾಕಿದರೆ ಚೆನ್ನಾಗಿ ಒಣಗಿರುತ್ತೆ. ಅದನ್ನು ನೀವು ಒಂದು ಸರಿ ಮತ್ತೆ ಕ್ಲೀನ್ ಮಾಡ್ಕೋಬೇಕು. ಏನಾದರೆ ಕಲ್ಲು ಅಥವಾ ಮರದ ಎಲೆಗಳು ಆ ಥರ ಎಲ್ಲ ಬಿದ್ದಿರೋ ಚಾನ್ಸ್ ಇರುತ್ತೆ. ನಮ್ಮನೆ ಮೇಲೆ ಮರ ಇರೋದ್ರಿಂದ ಎಲೆ ಅಂತೂ ತುಂಬ ಉದುರಿರುತ್ತೆ. ಅದಕ್ಕೆ ನಾನು ಮತ್ತೆ ಒಂದು ಸರಿ ಕ್ಲೀನ್ ಮಾಡ್ಕೊಳ್ತೀನಿ. ಓಕೆ ಫ್ರೆಂಡ್ಸ್, ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ವಿಡಿಯೋ ಇಷ್ಟಾದರೆ ಲೈಕ್, ಶೇರ್, ಕಮೆಂಟ್ ಮಾಡಿ. ಹಾಗೆ ಯಾರಾದರೂ ಫಸ್ಟ್ ಟೈಮ್ ನೋಡ್ತಾರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಓಕೆ, ಬಾಯ್.